ನಮಸ್ಕಾರ ಸ್ನೇಹಿತರೆ. ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ. ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಹಿಂದಿನ ವರ್ಷದ್ದು. ಇದು 2027ನೇ ಇಸ್ವಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಆಯ್ಕೆ ಮಾಡಿ. ಹೇಳಿಕೆ 1 ಸ್ನೇಹಿತರೆ, ವಾಷಿಂಗ್ ಸೋಡಾವನ್ನು ತಯಾರಿಸಲು ಸೋಡಿಯಂ ಕ್ಲೋರೈಡ್ ಬಳಸುತ್ತಾರೆ. ಅದೇ ರೀತಿ ಸ್ನೇಹಿತರೆ, ಎರಡನೇ ಹೇಳಿಕೆ, ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಹೇಳಿಕೆ 1 ಸರಿ ಮತ್ತು ಹೇಳಿಕೆ 2 ತಪ್ಪು. ಆಪ್ಷನ್ ಬಿ, ಹೇಳಿಕೆ 1 ಮತ್ತು 2 ಸರಿ. ಆಪ್ಷನ್ ಸಿ, ಹೇಳಿಕೆ 1 ಮತ್ತು 2 ತಪ್ಪು. ಆಪ್ಷನ್ ಡಿ, ಹೇಳಿಕೆ 1 ತಪ್ಪು ಮತ್ತು ಹೇಳಿಕೆ 2 ಸರಿ. ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಸ್ನೇಹಿತರೆ ಇಲ್ಲಿದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 10ನೇ ತರಗತಿಯ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವ ಇನ್ನೊಂದು ರಾಸಾಯನಿಕವೆಂದರೆ ವಾಷಿಂಗ್ ಸೋಡಾ. ಅದರ ರಾಸಾಯನಿಕ ಸೂತ್ರ Na2CO3 10H2O. ಹಾಗಾಗಿ ಮತ್ತೆ ಇದರ ಉಪಯೋಗ ಸ್ನೇಹಿತರೆ, ಸೋಡಿಯಂ ಕಾರ್ಬೋನೇಟನ್ನು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಅದೇ ರೀತಿ ಸ್ನೇಹಿತರೆ, ಎರಡನೇದು, ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಉಪಯೋಗಿಸುತ್ತಾರೆ. ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸುತ್ತಾರೆ. ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಉಪಯೋಗಿಸುತ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಈ ಹೇಳಿಕೆಗಳು ಎರಡೂ ಕೂಡ ಸರಿ ಇದ್ದಾವೆ. ಹಾಗಾಗಿ ಹೇಳಿಕೆ 1 ಮತ್ತು 2 ಕೂಡ ಸರಿ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಇವತ್ತಿನ ಎರಡನೇ ಪ್ರಶ್ನೆ ಸ್ನೇಹಿತರೆ, 1000 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಹೀಟರ್ ಮತ್ತು 2000 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಗೀಝರನ್ನು ಪ್ರತಿದಿನ 4 ಗಂಟೆ ಬಳಸಿದರೆ 10 ದಿನಗಳಲ್ಲಿ ಬಳಕೆಯಾಗುವ ಶಕ್ತಿ ಕಂಡುಹಿಡಿಯಿರಿ ಕಿಲೋವ್ಯಾಟ್ ಅವರ್ಗಳಲ್ಲಿ. ಆಪ್ಷನ್ ಎ 12 ಕಿಲೋವ್ಯಾಟ್ ಅವರ್. ಆಪ್ಷನ್ ಬಿ 1200 ಕಿಲೋವ್ಯಾಟ್ ಅವರ್. ಆಪ್ಷನ್ ಸಿ 120 ಕಿಲೋವ್ಯಾಟ್ ಅವರ್. ಆಪ್ಷನ್ ಡಿ 12000 ಕಿಲೋವ್ಯಾಟ್ ಅವರ್. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಲ್ಲಿ ಸ್ನೇಹಿತರೆ 1000 ವ್ಯಾಟ್ ಪ್ಲಸ್ 2000 ವ್ಯಾಟ್ ಅಂದರೆ 1000 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಹೀಟರು, 2000 ಸಾಮರ್ಥ್ಯದ ವಿದ್ಯುತ್ ಗೀಝರು ಸ್ನೇಹಿತರೆ. 1000 ವ್ಯಾಟ್ ಅಂತಂದರೆ 1 ಕಿಲೋ ವ್ಯಾಟ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ 2000 ವ್ಯಾಟ್ ಅಂತಂದರೆ 2 ಕಿಲೋ ವ್ಯಾಟ್ ಆಗುತ್ತೆ ಸ್ನೇಹಿತರೆ. ಎರಡನ್ನೂ ಕೂಡಿದ್ರೆ 3 ಕಿಲೋ ವ್ಯಾಟ್ ಆಗುತ್ತೆ ಸ್ನೇಹಿತರೆ. ಈ 3 ಕಿಲೋ ವ್ಯಾಟನ್ನು ಸ್ನೇಹಿತರೆ ಒಂದು ದಿವಸಕ್ಕೆ 4 ಅವರ್ ಬಳಸ್ತಾರೆ ಸ್ನೇಹಿತರೆ, 4 ಗಂಟೆ ಬಳಸ್ತಾರೆ. ಅದೇ ರೀತಿ ಸ್ನೇಹಿತರೆ 10 ದಿನಕ್ಕೆ ಎಷ್ಟಾಗುತ್ತೆ, 1 ದಿನಕ್ಕೆ 4 ಗಂಟೆ ಬಳಸ್ತಾರೆ, 10 ದಿನಕ್ಕೆ 40 ಗಂಟೆ. ಹಾಗಾಗಿ ಸ್ನೇಹಿತರೆ 3 ಕಿಲೋ ವ್ಯಾಟ್ ಮತ್ತು 8 ಮತ್ತು 40 ಗಂಟೆ ಗುಣಿಸಿದ್ರೆ 120 ಕಿಲೋ ವ್ಯಾಟ್ ಅವರ್ ಆಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ 120 ಕಿಲೋ ವ್ಯಾಟ್ ಅವರ್ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ನಾನು ಹಿಂದಿನ ವರ್ಷದ ಪ್ರಶ್ನೆಗಳನ್ನು, ವಿಜ್ಞಾನದ ಮೇಲಿನ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೇನೆ ಸ್ನೇಹಿತರೆ. ನೀವು ನನಗೆ ಫೀಡ್ಬ್ಯಾಕನ್ನು ಕೊಟ್ಟರೆ ಇನ್ನೂ ಹೆಚ್ಚು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಇನ್ನೂ ಹೆಚ್ಚಿನದಾಗಿ ವಿಜ್ಞಾನದ ಮೇಲಿನ ಪ್ರಶ್ನೆಗಳನ್ನು ಬಿಡಿಸಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ಈ ವಿಡಿಯೋದ ಮೂಲಕ ನೀವು ಉಪಯೋಗವನ್ನು ಪಡ್ಕೋಬೇಕಾಗಿ ವಿನಂತಿಗಳು ಸ್ನೇಹಿತರೆ. ಧನ್ಯವಾದಗಳು.